ಜಮ್ಮು ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಇವತ್ತು ಪ್ರವಾಸಿಗರು ಅದೇ ಕಾರಣಕ್ಕೋಸ್ಕರ ಅಲ್ಲಿಗೆ ಹೆಚ್ಚಾಗಿ ವಿಸಿಟ್ ಮಾಡೋದು. ಈ ಆರ್ಟಿಕಲ್ 370 ರದ್ದು ಆದ ಬಳಿಕ ಅಲ್ಲಿ ಕಲ್ಲೆಸೆತ ಪ್ರಕರಣಗಳು 97.2% ಇಳಿಕೆ ಆಗಿದೆ. ಅಲ್ಲಿ ಕಲ್ಲೆಸೆತ ಪ್ರಕರಣಗಳು. ಇನ್ನು ಉಗ್ರವಾದ 45.2% ಇಳಿಕೆ ಆಗಿದೆ. ಅಲ್ಲಿ ಥಿಯೇಟರ್ ಮುಂಚೆ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಭಯ ಆಗ್ತಾ ಇತ್ತಲ್ಲಿ. ನಮ್ಮ ಸಿನಿಮಾ ರಿಲೀಸ್ ಮಾಡಬೇಕಾ ಯೋಚನೆ ಮಾಡಬೇಕು ಅಂತೇಳಿ. ಯಾವಾಗ ಬಂದು ಕಲ್ತೂರಾಟ ಆಗ್ತಾರೋ, ಯಾವ ಉಗ್ರ ಬಂದು ಏನ್ ಅಟ್ಯಾಕ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತಿತ್ತು. ಆದ್ರೆ 4 ವರ್ಷದಲ್ಲಿ 300ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ. ಅಲ್ಲಿನ ಥಿಯೇಟರ್ಗಳಲ್ಲಿ ಶೂಟಿಂಗ್ ಎದುರ್ತಾ ಇದ್ರು. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಸಿನಿಮಾ ಶೂಟಿಂಗ್ ಆಗೋ ಪ್ಲೇಸ್ ಯಾವುದು ಅಂತಂದ್ರೆ ಜಮ್ಮು ಕಾಶ್ಮೀರ. ಇನ್ನು ಟೂರಿಸಂ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಮೊನ್ನೆ ಪಹಲ್ಗಾಮ್ ಘಟನೆ ಆದ ಬಳಿಕ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಇವ್ರು ಯಾಕೆ ಈ ತರ ಮಾಡ್ತಾವ್ರೋ, ನಾವು ನೆಮ್ಮದಿಯಾಗಿರೋದೇ ಇವ್ರಿಗೆ ಇಷ್ಟ ಇಲ್ಲ ಅಂತೇಳಿ. ಇನ್ನು ಗವರ್ಮೆಂಟ್ ಎಂಪ್ಲಾಯ್, ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಇವತ್ತು ಖುಷಿಯಾಗಿದ್ದಾರಲ್ಲಿ. ಶಾಲೆಗಳು ಓಪನ್ ಆಗ್ತಾ ಇದೆ. 531 ಶಾಲೆಗಳು ಓಪನ್ ಆಗಿದೆ ಅಲ್ಲಿ ಹೊಸದಾಗಿ. ಎಲ್ಲವೂ ಕೂಡ ಕ್ಲೋಸ್ ಆಗ್ತಾ ಇತ್ತಲ್ಲಿ. ಯಾವಾಗ ಏನಾಗುತ್ತೋ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇರಲಿಲ್ಲ. ಉಗ್ರರು ಅಷ್ಟು ಭಯಪಡಿಸಿದ್ರು. ಆದ್ರೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಇವತ್ತು ಪ್ರವಾಸಿಗರು ಅದೇ ಕಾರಣಕ್ಕೋಸ್ಕರ ಅಲ್ಲಿಗೆ ಹೆಚ್ಚಾಗಿ ವಿಸಿಟ್ ಮಾಡೋದು. ಈ ಆರ್ಟಿಕಲ್ 370 ರದ್ದು ಆದ ಬಳಿಕ ಅಲ್ಲಿ ಕಲ್ಲೆಸೆತ ಪ್ರಕರಣಗಳು 97.2% ಇಳಿಕೆ ಆಗಿದೆ. ಅಲ್ಲಿ ಕಲ್ಲೆಸೆತ ಪ್ರಕರಣಗಳು. ಇನ್ನು ಉಗ್ರವಾದ 45.2% ಇಳಿಕೆ ಆಗಿದೆ. ಅಲ್ಲಿ ಥಿಯೇಟರ್ ಮುಂಚೆ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಭಯ ಆಗ್ತಾ ಇತ್ತಲ್ಲಿ. ನಮ್ಮ ಸಿನಿಮಾ ರಿಲೀಸ್ ಮಾಡಬೇಕಾ ಯೋಚನೆ ಮಾಡಬೇಕು ಅಂತೇಳಿ. ಯಾವಾಗ ಬಂದು ಕಲ್ತೂರಾಟ ಆಗ್ತಾರೋ, ಯಾವ ಉಗ್ರ ಬಂದು ಏನ್ ಅಟ್ಯಾಕ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತಿತ್ತು. ಆದ್ರೆ 4 ವರ್ಷದಲ್ಲಿ 300ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ. ಅಲ್ಲಿನ ಥಿಯೇಟರ್ಗಳಲ್ಲಿ ಶೂಟಿಂಗ್ ಎದುರ್ತಾ ಇದ್ರು. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಸಿನಿಮಾ ಶೂಟಿಂಗ್ ಆಗೋ ಪ್ಲೇಸ್ ಯಾವುದು ಅಂತಂದ್ರೆ ಜಮ್ಮು ಕಾಶ್ಮೀರ. ಇನ್ನು ಟೂರಿಸಂ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಮೊನ್ನೆ ಪಹಲ್ಗಾಮ್ ಘಟನೆ ಆದ ಬಳಿಕ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಇವ್ರು ಯಾಕೆ ಈ ತರ ಮಾಡ್ತಾವ್ರೋ, ನಾವು ನೆಮ್ಮದಿಯಾಗಿರೋದೇ ಇವ್ರಿಗೆ ಇಷ್ಟ ಇಲ್ಲ ಅಂತೇಳಿ. ಇನ್ನು ಗವರ್ಮೆಂಟ್ ಎಂಪ್ಲಾಯ್, ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಇವತ್ತು ಖುಷಿಯಾಗಿದ್ದಾರಲ್ಲಿ. ಶಾಲೆಗಳು ಓಪನ್ ಆಗ್ತಾ ಇದೆ. 531 ಶಾಲೆಗಳು ಓಪನ್ ಆಗಿದೆ ಅಲ್ಲಿ ಹೊಸದಾಗಿ. ಎಲ್ಲವೂ ಕೂಡ ಕ್ಲೋಸ್ ಆಗ್ತಾ ಇತ್ತಲ್ಲಿ. ಯಾವಾಗ ಏನಾಗುತ್ತೋ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇರಲಿಲ್ಲ. ಉಗ್ರರು ಅಷ್ಟು ಭಯಪಡಿಸಿದ್ರು. ಆದ್ರೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಇವತ್ತು ಪ್ರವಾಸಿಗರು ಅದೇ ಕಾರಣಕ್ಕೋಸ್ಕರ ಅಲ್ಲಿಗೆ ಹೆಚ್ಚಾಗಿ ವಿಸಿಟ್ ಮಾಡೋದು. ಈ ಆರ್ಟಿಕಲ್ 370 ರದ್ದು ಆದ ಬಳಿಕ ಅಲ್ಲಿ ಕಲ್ಲೆಸೆತ ಪ್ರಕರಣಗಳು 97.2% ಇಳಿಕೆ ಆಗಿದೆ. ಅಲ್ಲಿ ಕಲ್ಲೆಸೆತ ಪ್ರಕರಣಗಳು. ಇನ್ನು ಉಗ್ರವಾದ 45.2% ಇಳಿಕೆ ಆಗಿದೆ. ಅಲ್ಲಿ ಥಿಯೇಟರ್ ಮುಂಚೆ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಭಯ ಆಗ್ತಾ ಇತ್ತಲ್ಲಿ. ನಮ್ಮ ಸಿನಿಮಾ ರಿಲೀಸ್ ಮಾಡಬೇಕಾ ಯೋಚನೆ ಮಾಡಬೇಕು ಅಂತೇಳಿ. ಯಾವಾಗ ಬಂದು ಕಲ್ತೂರಾಟ ಆಗ್ತಾರೋ, ಯಾವ ಉಗ್ರ ಬಂದು ಏನ್ ಅಟ್ಯಾಕ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತಿತ್ತು. ಆದ್ರೆ 4 ವರ್ಷದಲ್ಲಿ 300ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ. ಅಲ್ಲಿನ ಥಿಯೇಟರ್ಗಳಲ್ಲಿ ಶೂಟಿಂಗ್ ಎದುರ್ತಾ ಇದ್ರು. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಸಿನಿಮಾ ಶೂಟಿಂಗ್ ಆಗೋ ಪ್ಲೇಸ್ ಯಾವುದು ಅಂತಂದ್ರೆ ಜಮ್ಮು ಕಾಶ್ಮೀರ. ಇನ್ನು ಟೂರಿಸಂ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಮೊನ್ನೆ ಪಹಲ್ಗಾಮ್ ಘಟನೆ ಆದ ಬಳಿಕ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಇವ್ರು ಯಾಕೆ ಈ ತರ ಮಾಡ್ತಾವ್ರೋ, ನಾವು ನೆಮ್ಮದಿಯಾಗಿರೋದೇ ಇವ್ರಿಗೆ ಇಷ್ಟ ಇಲ್ಲ ಅಂತೇಳಿ. ಇನ್ನು ಗವರ್ಮೆಂಟ್ ಎಂಪ್ಲಾಯ್, ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಇವತ್ತು ಖುಷಿಯಾಗಿದ್ದಾರಲ್ಲಿ. ಶಾಲೆಗಳು ಓಪನ್ ಆಗ್ತಾ ಇದೆ. 531 ಶಾಲೆಗಳು ಓಪನ್ ಆಗಿದೆ ಅಲ್ಲಿ ಹೊಸದಾಗಿ. ಎಲ್ಲವೂ ಕೂಡ ಕ್ಲೋಸ್ ಆಗ್ತಾ ಇತ್ತಲ್ಲಿ. ಯಾವಾಗ ಏನಾಗುತ್ತೋ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇರಲಿಲ್ಲ. ಉಗ್ರರು ಅಷ್ಟು ಭಯಪಡಿಸಿದ್ರು. ಆದ್ರೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಇವತ್ತು ಪ್ರವಾಸಿಗರು ಅದೇ ಕಾರಣಕ್ಕೋಸ್ಕರ ಅಲ್ಲಿಗೆ ಹೆಚ್ಚಾಗಿ ವಿಸಿಟ್ ಮಾಡೋದು. ಈ ಆರ್ಟಿಕಲ್ 370 ರದ್ದು ಆದ ಬಳಿಕ ಅಲ್ಲಿ ಕಲ್ಲೆಸೆತ ಪ್ರಕರಣಗಳು 97.2% ಇಳಿಕೆ ಆಗಿದೆ. ಅಲ್ಲಿ ಕಲ್ಲೆಸೆತ ಪ್ರಕರಣಗಳು. ಇನ್ನು ಉಗ್ರವಾದ 45.2% ಇಳಿಕೆ ಆಗಿದೆ. ಅಲ್ಲಿ
ಥಿಯೇಟರ್ ಮುಂಚೆ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಭಯ ಆಗ್ತಾ ಇತ್ತಲ್ಲಿ. ನಮ್ ಸಿನಿಮಾ ರಿಲೀಸ್ ಮಾಡ್ಬೇಕಾ ಯೋಚನೆ ಮಾಡ್ಬೇಕು ಅಂತೇಳಿ. ಯಾವಾಗ ಬಂದು ಕಲ್ತುರಾಟ ಆಗ್ತಾರೋ, ಯಾವ ಒಗ್ರೆ ಬಂದು ಏನ್ ಅಟ್ಯಾಕ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತಿತ್ತು. ಆದ್ರೆ 4 ವರ್ಷದಲ್ಲಿ 300ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ ಅಲ್ಲಿನ ಥಿಯೇಟರ್ಗಳಲ್ಲಿ. ಶೂಟಿಂಗ್ ಎದುರ್ತಾ ಇದ್ರು. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಸಿನಿಮಾ ಶೂಟಿಂಗ್ ಆಗೋ ಪ್ಲೇಸ್ ಯಾವುದು ಅಂತಂದ್ರೆ ಜಮ್ಮು ಕಾಶ್ಮೀರ. ಇನ್ನು ಟೂರಿಸಂ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಮೊನ್ನೆ ಪಹಲ್ಗಾಮ್ ಘಟನೆ ಆದ ಬಳಿಕ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಇವ್ರು ಯಾಕೆ ಈ ತರ ಮಾಡ್ತಾವ್ರೋ, ನಾವು ನೆಮ್ಮದಿಯಾಗಿರೋದೇ ಇವ್ರಿಗೆ ಇಷ್ಟ ಇಲ್ಲ ಅಂತೇಳಿ. ಇನ್ನು ಗೌರ್ಮೆಂಟ್ ಎಂಪ್ಲಾಯ್, ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಇವತ್ತು ಖುಷಿಯಾಗಿದ್ದಾರಲ್ಲಿ. ಶಾಲೆಗಳು ಓಪನ್ ಆಗ್ತಾ ಇದೆ. 531 ಶಾಲೆಗಳು ಓಪನ್ ಆಗಿದೆ ಅಲ್ಲಿ ಹೊಸದಾಗಿ. ಎಲ್ಲವೂ ಕೂಡ ಕ್ಲೋಸ್ ಆಗ್ತಾ ಇತ್ತಲ್ಲಿ. ಯಾವಾಗ ಏನಾಗುತ್ತೋ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇರಲಿಲ್ಲ. ಉಗ್ರರು ಅಷ್ಟು ಭಯಪಡಿಸಿದ್ರು. ಆದ್ರೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಇವತ್ತು ಪ್ರವಾಸಿಗರು ಅದೇ ಕಾರಣಕ್ಕೋಸ್ಕರ ಅಲ್ಲಿಗೆ ಹೆಚ್ಚಾಗಿ ವಿಸಿಟ್ ಮಾಡೋದು. ಈ ಆರ್ಟಿಕಲ್ 370 ರದ್ದು ಆದ ಬಳಿಕ ಅಲ್ಲಿ ಕಲ್ಲೆಸೆತ ಪ್ರಕರಣಗಳು 97.2% ಇಳಿಕೆ ಆಗಿದೆ ಅಲ್ಲಿ ಕಲ್ಲೆಸೆತ ಪ್ರಕರಣಗಳು. ಇನ್ನು ಉಗ್ರವಾದ 45.2% ಇಳಿಕೆ ಆಗಿದೆ ಅಲ್ಲಿ. ಥಿಯೇಟರ್ ಮುಂಚೆ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಭಯ ಆಗ್ತಾ ಇತ್ತಲ್ಲಿ. ನಮ್ ಸಿನಿಮಾ ರಿಲೀಸ್ ಮಾಡ್ಬೇಕಾ ಯೋಚನೆ ಮಾಡ್ಬೇಕು ಅಂತೇಳಿ. ಯಾವಾಗ ಬಂದು ಕಲ್ತುರಾಟ ಆಗ್ತಾರೋ, ಯಾವ ಒಗ್ರೆ ಬಂದು ಏನ್ ಅಟ್ಯಾಕ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತಿತ್ತು. ಆದ್ರೆ 4 ವರ್ಷದಲ್ಲಿ 300ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ ಅಲ್ಲಿನ ಥಿಯೇಟರ್ಗಳಲ್ಲಿ. ಶೂಟಿಂಗ್ ಎದುರ್ತಾ ಇದ್ರು. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಸಿನಿಮಾ ಶೂಟಿಂಗ್ ಆಗೋ ಪ್ಲೇಸ್ ಯಾವುದು ಅಂತಂದ್ರೆ ಜಮ್ಮು ಕಾಶ್ಮೀರ. ಇನ್ನು ಟೂರಿಸಂ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಮೊನ್ನೆ ಪಹಲ್ಗಾಮ್ ಘಟನೆ ಆದ ಬಳಿಕ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಇವ್ರು ಯಾಕೆ ಈ ತರ ಮಾಡ್ತಾವ್ರೋ, ನಾವು ನೆಮ್ಮದಿಯಾಗಿರೋದೇ ಇವ್ರಿಗೆ ಇಷ್ಟ ಇಲ್ಲ ಅಂತೇಳಿ. ಇನ್ನು ಗೌರ್ಮೆಂಟ್ ಎಂಪ್ಲಾಯ್, ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಇವತ್ತು ಖುಷಿಯಾಗಿದ್ದಾರಲ್ಲಿ. ಶಾಲೆಗಳು ಓಪನ್ ಆಗ್ತಾ ಇದೆ. 531 ಶಾಲೆಗಳು ಓಪನ್ ಆಗಿದೆ ಅಲ್ಲಿ ಹೊಸದಾಗಿ. ಎಲ್ಲವೂ ಕೂಡ ಕ್ಲೋಸ್ ಆಗ್ತಾ ಇತ್ತಲ್ಲಿ. ಯಾವಾಗ ಏನಾಗುತ್ತೋ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇರಲಿಲ್ಲ. ಉಗ್ರರು ಅಷ್ಟು ಭಯಪಡಿಸಿದ್ರು. ಆದ್ರೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಇವತ್ತು ಪ್ರವಾಸಿಗರು ಅದೇ ಕಾರಣಕ್ಕೋಸ್ಕರ ಅಲ್ಲಿಗೆ ಹೆಚ್ಚಾಗಿ ವಿಸಿಟ್ ಮಾಡೋದು. ಈ ಆರ್ಟಿಕಲ್ 370 ರದ್ದು ಆದ ಬಳಿಕ ಅಲ್ಲಿ ಕಲ್ಲೆಸೆತ ಪ್ರಕರಣಗಳು 97.2% ಇಳಿಕೆ ಆಗಿದೆ ಅಲ್ಲಿ ಕಲ್ಲೆಸೆತ ಪ್ರಕರಣಗಳು. ಇನ್ನು ಉಗ್ರವಾದ 45.2% ಇಳಿಕೆ ಆಗಿದೆ ಅಲ್ಲಿ. ಥಿಯೇಟರ್ ಮುಂಚೆ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಭಯ ಆಗ್ತಾ ಇತ್ತಲ್ಲಿ. ನಮ್ ಸಿನಿಮಾ ರಿಲೀಸ್ ಮಾಡ್ಬೇಕಾ ಯೋಚನೆ ಮಾಡ್ಬೇಕು ಅಂತೇಳಿ. ಯಾವಾಗ ಬಂದು ಕಲ್ತುರಾಟ ಆಗ್ತಾರೋ, ಯಾವ ಒಗ್ರೆ ಬಂದು ಏನ್ ಅಟ್ಯಾಕ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತಿತ್ತು. ಆದ್ರೆ 4 ವರ್ಷದಲ್ಲಿ 300ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ ಅಲ್ಲಿನ ಥಿಯೇಟರ್ಗಳಲ್ಲಿ. ಶೂಟಿಂಗ್ ಎದುರ್ತಾ ಇದ್ರು. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಸಿನಿಮಾ ಶೂಟಿಂಗ್ ಆಗೋ ಪ್ಲೇಸ್ ಯಾವುದು ಅಂತಂದ್ರೆ ಜಮ್ಮು ಕಾಶ್ಮೀರ. ಇನ್ನು ಟೂರಿಸಂ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಮೊನ್ನೆ ಪಹಲ್ಗಾಮ್ ಘಟನೆ ಆದ ಬಳಿಕ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಇವ್ರು ಯಾಕೆ ಈ ತರ ಮಾಡ್ತಾವ್ರೋ, ನಾವು ನೆಮ್ಮದಿಯಾಗಿರೋದೇ ಇವ್ರಿಗೆ ಇಷ್ಟ ಇಲ್ಲ ಅಂತೇಳಿ. ಇನ್ನು ಗೌರ್ಮೆಂಟ್ ಎಂಪ್ಲಾಯ್, ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಇವತ್ತು ಖುಷಿಯಾಗಿದ್ದಾರಲ್ಲಿ. ಶಾಲೆಗಳು ಓಪನ್ ಆಗ್ತಾ ಇದೆ. 531 ಶಾಲೆಗಳು ಓಪನ್ ಆಗಿದೆ ಅಲ್ಲಿ ಹೊಸದಾಗಿ. ಎಲ್ಲವೂ ಕೂಡ ಕ್ಲೋಸ್ ಆಗ್ತಾ ಇತ್ತಲ್ಲಿ. ಯಾವಾಗ ಏನಾಗುತ್ತೋ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇರಲಿಲ್ಲ. ಉಗ್ರರು ಅಷ್ಟು ಭಯಪಡಿಸಿದ್ರು. ಆದ್ರೆ ಆರ್ಟಿಕಲ್ 370